ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಬೆಂಗಳೂರಿನಿಂದ ದಿಲ್ಲಿಗೆ ಹೋಗಿದ್ದರು. ದೆಹಲಿಯಲ್ಲಿ ಸರಣಿ ಸಭೆಗಳ ನಿಗದಿಯಾಗಿದ್ದು, ಏಕಾಏಕಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬರಬೇಕಾಗಿ ಬಂದ ಸಂದರ್ಭ ಆಗಿದ್ದಕ್ಕೆ ಅಂದುಕೊಂಡ ರೀತಿಯಲ್ಲಿ ಸಭೆಗಳು ಸಾಗಿಲ್ಲ. ರಾಹುಲ್ ಗಾಂಧಿ ಅವರು ರಾಜ್ಯದಿಂದ ನಮ್ಮ ನಾಯಕರುಗಳು ಮಾಡಿಕೊಂಡು ಹೋದ ಪಟ್ಟಿಗೆ ಒಪ್ಪಿಗೆಯನ್ನು ಸೂಚಿಸಿಲ್ಲ ಅಂತೆ. ಪ್ರಶಾಂತ್ ನಾಥ್ ನಮ್ಮ ಜೊತೆಗಿದ್ದಾರೆ. ಪ್ರಶಾಂತ್, ರಾಹುಲ್ ಗಾಂಧಿ ಅವರು ಅಂದುಕೊಂಡಂಥ ಸಚಿವ ಸಂಪುಟ ಕರ್ನಾಟಕದಲ್ಲಿ ಬಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಆಡಳಿತ ನಡೆಸೋದು ಕಷ್ಟ ಆಗ್ಬೋದು ರೀ. ಒಬ್ಬರಿಗಿಂತ ಒಬ್ಬರು ದೊಡ್ಡ ಸ್ಟಾಲ್ ವಾಟ್ಸ್ ಇದ್ದಾರೆ ಇಲ್ಲಿ. ನೀವು ಬೇಡ ನಾವು ಹೊಸಬರನ್ನ ಇಟ್ಕೊಂಡು ಸರ್ಕಾರ ಮಾಡ್ತೀವಿ ಅಂತಂದರೆ ಅದಿತ್ತು ನೋಡಿ. ಯಾವುದೇ ಒಬ್ಬ ಹೊಸ ಮುಖ್ಯಮಂತ್ರಿ ಬಂದಾಗ ಆನ್ ಆನ್ ಎವರೇಜ್ 25% ಹೊಸ ಫೇಸ್ಗಳು ಬಂದೇ ಬರ್ತವೆ. ಇದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ. ನೀವು ಎಲ್ಲ ಮುಖ್ಯಮಂತ್ರಿಗಳು, ಈ ಮುಖ್ಯಮಂತ್ರಿಯಿಂದ ಹೊಸ ಮುಖ್ಯಮಂತ್ರಿ ಬರ್ತಾರಲ್ವಾ, ಅವಾಗ ತೆಗೆದು ನೋಡಿ, ಅಂದ್ರೆ 10-12 ಹೊಸ ಮುಖ ಆಗ್ತವೆ. 10 ಮುಖಗಳು ಇದ್ದೇ ಇರ್ತವೆ. ಈ ಬಾರಿ ಕೂಡ ನಿಮಗೆ ಬರ್ತಕ್ಕಂಥದ್ದು 60-40, ಅದು ನಾಳೆ 50-50 ಏನೋ ಆಯ್ತು ಅಂತ ತಿಳ್ಕೊಂಡು ಒಂದು 10 ಮುಖಗಳು ಹೊಸವು ಬರಲೇಬೇಕು. ಓಕೆ, ಇಟ್ ಈಸ್ ಬೌಂಡ್ ಟು ಹ್ಯಾಪನ್ ಅಂತೀರಿ. ಇಟ್ ಈಸ್ ಬೌಂಡ್ ಟು ಹ್ಯಾಪನ್. ಮತ್ತು ಅದರಿಂದ ಏನು ಡಿ ಕೆ ಶಿವಕುಮಾರ್ ಸರ್ಕಾರದ ಸ್ಥಿರತೆಗೆ ಏನೋ ಸಮಸ್ಯೆ ಆಗಿಬಿಡುತ್ತೆ ಅಂತಕ್ಕಂಥದ್ದು ನನಗೇನು ಅನ್ನಿಸ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಸಿದ್ದರಾಮಯ್ಯನವರ ಸಚಿವ ಸಂಪುಟ ಬರುವಾಗ 2023ರಲ್ಲಿ ಆರ್ ವಿ ದೇಶಪಾಂಡೆ, ಟಿ ಬಿ ಜಯಚಂದ್ರ, ಇವರನ್ನ ಏನು ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿಲ್ಲ. ಬಸವರಾಜ ರಾಯರೆಡ್ಡಿ, ದೇವರ್ ಸೀನಿಯರ್ಸ್. ಕರೆಕ್ಟ್. ಈಗಿನ ಹೊಸ ಸಚಿವ ಸಂಪುಟದಲ್ಲೂ ಕೂಡ ಕೆಲವರನ್ನ ಕೈ ಬಿಡಲೇಬೇಕಾಗತ್ತೆ ಅನ್ನೋದು. ಯಾಕಂದರೆ ನೀವು ಜನರೇಷನ್ ಶಿಫ್ಟ್ ಅನ್ನುವ ಹೆಸರಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಬದಲಿಸಿ ಡಿ ಕೆ ಶಿವಕುಮಾರ್ನ ತಂದು, ಹೌದು, ನೀವೆಲ್ಲ ಅದನ್ನೇ ಸಚಿವ ಸಂಪುಟ. ಆಮೇಲೆ ಕಾಂಗ್ರೆಸ್ದು ಇನ್ನೊಂದು ಸಮಸ್ಯೆ ಏನಾಗಿದೆ ಅಜಿತ್, 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬಂದರು. 13ರಿಂದ 18 ಇದ್ರು ಅವರು. ಅಗೇನ್ 18ರಿಂದ 19 ಒಂದು ವರ್ಷ ಕಾಂಗ್ರೆಸ್ನವರು 50% ಸಂಪುಟದಲ್ಲಿದ್ದರು. ಹೌದು. ಅಗೇನ್ 23ರಿಂದ 26ರಲ್ಲಿ ನೀವು ಈ ಸಾಫ್ ಸಫಾಯಿ ಕೆಲಸವನ್ನ ಕಾಂಗ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸಾಫ್ ಸಫಾಯಿ ಅಂದ್ರೆ ನಿಮ್ಗೆ ಅನುಭವ ಆಗಿದೆ ಸಾಕಿನ್ನು ಅಂತ ಅಲ್ಲ, ಜನರೇಷನ್ ಶಿಫ್ಟ್. ಕರೆಕ್ಟ್. ಬಿಜೆಪಿ ಆ ಜನರೇಷನ್ ಶಿಫ್ಟ್ ಅನ್ನ ನಾನಾ ಕಾರಣಗಳಿಂದ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಕೆಲವೊಂದು ಬಿಜೆಪಿಗೂ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಕಾಂಗ್ರೆಸ್ಗೆ ಅನಿಸ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ಹೊಸ ಜನರೇಷನ್ನವರು ಮುಖ್ಯಮಂತ್ರಿ ಆಗ್ತಿರುವಾಗ ನಾವು ಮಂತ್ರಿಗಳನ್ನು ಕೂಡ ಹೊಸಬರು ಅಂತ ತರಬೇಕು. ಆದರೆ ನೀವು ಈಗ ಹೊಸಬರು ಅಂದಾಕ್ಷಣ ಅದರ ವ್ಯಾಖ್ಯೆ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದನ್ನೇ ಕೇಳ್ತಾ ಈಗ ಬಾಗಲಕೋಟೆಯಿಂದ ವಿಜಯಾನಂದ ಕಾಶಪ್ಪನವ್ರು ಬಂದರು, ಹೊಸಬ್ರೇ ಅವರು. ಮಿನಿಸ್ಟರ್ ಆಗ್ತಾರೆ. ನಾನು ಹೊಸ ಹೆಸರುಗಳನ್ನು ಹಂಗೆ ಹೇಳ್ತಿದ್ದೀನಿ, ಓಡ್ತಾ ಇರೋ ಹೆಸರುಗಳನ್ನು ಹೇಳ್ತಿದ್ದೀನಿ. ಯಶವಂತರಾಯಗೌಡ ಪಾಟೀಲ್ ಬಂದರು. ಶಿವಾನಂದ್ ಪಾಟೀಲ್ ಏನಾದರೂ ಆಗದೆ ಯಶವಂತರಾಯಗೌಡ ಪಾಟೀಲ್ ಆದರೆ ಅದೊಂದು ಹೊಸ ಹೆಸರು. ಹೌದು. ಈಗ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ನ ಮಟ್ಟಿಗೆ ಅದು ಹೊಸ ಹೆಸರು. ಒಳಗಡೆ ಬಂದರೆ ಅಶೋಕ್ ಪಟ್ಟಣ ಬಂದರೆ ಅದು ಹೊಸ ಹೆಸರು, ಗಣೇಶ್ ಹುಕ್ಕೇರಿ ಬಂದರೆ ಅದು ಹೊಸ ಹೆಸರೇ. ಕರೆಕ್ಟ್ ಅಲ್ವಾ? ಹೌದು. ಧಾರವಾಡಕ್ಕೆ ಬನ್ನಿ, ಪ್ರಸಾದ್ ಅಬ್ಬಯ್ಯ ಒಂದು ವೇಳೆ ಎಂಟ್ರಿ ಹೊಡೆದ್ರೆ ಅದೊಂದು ಹೊಸ ಹೆಸರು, ಸಂತೋಷ್ ಲಾಡ್ ಬದಲಿಗೆ. ಅಲ್ಲಿ ಹಾವೇರಿಯಲ್ಲಿ ಶಿವಣ್ಣವರ್ ಬಂದರೆ ಹಳೆಯ ಹೆಸರು, ಶ್ರೀನಿವಾಸ್ ಮಾನೆ ಬಂದರೆ ಹೊಸ ಹೆಸರು, ಅಗೇನ್ ನ್ಯೂ. ರಘುಮೂರ್ತಿ ಚಿತ್ರದುರ್ಗದಿಂದ, ಕರೆಕ್ಟ್, ಅಗೇನ್ ಅದೊಂದು ಹೊಸ ಹೆಸರು. ಇಲ್ಲಿ ಬೆಂಗಳೂರಲ್ಲಿ ಎನೆ ಹ್ಯಾರಿಸ್, ಜಮೀರ್ ಅಹ್ಮದ್ ಖಾನ್ ಬದಲಿಗೆ ಏನಾದರೂ ಒಳಗಡೆ ಬಂದರೆ ಡೆಫಿನೆಟ್ಲಿ ಅದೊಂದು ಹೊಸ ಹೆಸರು. ಹೌದು. ಆನೇಕಲ್ ಶಿವಣ್ಣ ಹೊಸ ಹೆಸರು, ಬಾಲಕೃಷ್ಣ ಹೊಸ ಹೆಸರು, ಚಲೋರ ಸ್ವಾಮಿ ಆದರೆ ರಿಪೀಟು, ಶಿವಲಿಂಗೇಗೌಡ ಆದರೆ ಹೊಸ ಹೆಸರು. ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ಈಗ ಧ್ರುವ ನಾರಾಯಣ ಪುತ್ರ ಆಗ್ತಾರೋ, ಮಹಾದೇವ್ ಪ್ರಸಾದ್ ಪುತ್ರ ಆಗ್ತಾರೋ, ಅನಿಲ್ ಚಿಕ್ಕಮಾದು ಬರ್ತಾರೋ, ಬಂದರೆ ಹೊಸ ಹೆಸರದು. ಈಗ ಯತೀಂದ್ರ ಅವರಿಗೆ ಅವಕಾಶವನ್ನು ಕೊಟ್ಟರೆ ಹೊಸತನದ ಹೆಸರಿನಲ್ಲಿ ರಾಜಕಾರಣದಲ್ಲಿ ಪಳಗಿರುವವ್ರನ್ನ ಕರ್ಕೊಂಡು ಬಂದು ಹಂಗಾಗತ್ತದು ಅಂತ. ಅಜಯ್ ಸಿಂಗ್ ಹೊಸ ಹೆಸರು ಬಂದರೆ, ಹೌದು, ಸಂಪುಟದಲ್ಲಿ ಅದೊಂದು ಬಂದರೆ ನಿಶ್ಚಿತವಾಗಿ ಅದೊಂದು ಹೊಸ ಹೆಸರು. ಈಗ ತುಕಾರಾಮ್ ಅವರ ಪತ್ನಿ ಏನಾದರೂ ಎಂಟ್ರಿ ಹೊಡೆದ್ರೆ, ನಾಗೇಂದ್ರ ಬರಲಿಕ್ಕೆ ಸಾಧ್ಯ ಆಗದೇ ಹೋದರೆ ತುಕಾರಾಮ್ ಪತ್ನಿ ಬಂದರೆ ಹೊಸ ಹೆಸರು ನಿಶ್ಚಿತವಾಗಿ. ಸೊ ಈ ಹೊಸ ಹೆಸರನ್ನು ಈಗ ಹೊಸ ಹೆಸರು ಅಂತ ಯಾವಾಗ ಅದರದೊಂದು ಹೇಳ ನಾನು, ಲ್ಯಾಟ್ರಲ್ ಎಂಟ್ರಿಯಿಂದ ಬರ್ತಾವಲ್ಲ, ಕರೆಕ್ಟ್, ಅವು ಅಚ್ಚರಿಯ ಹೆಸರುಗಳಿರ್ತವೆ, ಟೆಕ್ನೋಕ್ರಾಟ್ಸ್ ಇರ್ತಾರೆ. ಪೊಲಿಟಿಕಲ್ ವ್ಯವಸ್ಥೆಯಲ್ಲೇ ಈ ಹೆಸರುಗಳನ್ನು ಬಿಟ್ಟು ಹೊಸ ಹೆಸರುಗಳನ್ನು ತೆಗೆದುಕೊಂಡು ಬರ್ತಕ್ಕ. ನಾನು ಅದನ್ನೇನು ಕಡಿಮೆ ಅಂತ ಹೇಳ್ತಾ ಇಲ್ಲ.
ರಾಹುಲ್ ಗಾಂಧಿ ಇಸ್ ರೈಟ್, ಜನ್ರೇಷನ್ ಶಿಫ್ಟ್ ಮಾಡಿದಾಗ ಅವೇ ಪಟ್ಟಿ ಯಾಕೆ ತೆಗೆದುಕೊಂಡು ಬರ್ತೀರಿ ಅಂತ ಕೇಳಿದ್ದಾರೆ ಅವರು. ಹೌದು, ಅವೇ ಇವರು ಇಬ್ಬರು ಅಜಿತ್ ಹಿಂಗೆ ಅನ್ಕೋಬೇಡಿ, ಇವರಿಬ್ಬರು ಹೋಗಿ ಇವ್ರಿಗೂ ಏನಿರುತ್ತೆ, ಯಾವತ್ತೂ ಇದು ಮಾಡಲಾಗತ್ತೆ ಪಾಲಿಟಿಕ್ಸ್ನಲ್ಲಿ. ಅನೇಕ ಬಾರಿ ಅಧಿಕಾರಿಗಳು ಕೋರ್ಟ್ ಕಡೆ ಯಾಕೆ ಹೋಗ್ತಾರೆ ಹೇಳಿ? ಕೋರ್ಟ್ ಹೇಳಿ ನಾವು ಹೇಳೋಕ್ಕಾಗಲ್ಲ ಅಂತ ರಾಜಕಾರಣಿಗಳು ಅನೇಕ ನಿರ್ಣಯಗಳನ್ನು ತೆಗೆದುಕೊಳ್ತಾರಲ್ವಾ. ಹೈಕಮಾಂಡ್ ಹೇಳಿ ನಾವು ಹೇಳೋಕ್ಕಾಗಲ್ಲ. ಇವ್ರಿಗೂ ಏನು ಅಂದರೆ, ನಿಮ್ಮ ಹೆಸರನ್ನು ನಾನು ಕೊಡಲಿಲ್ಲ, ಅಲ್ಲೇ ಕಿತ್ತಾಕಿದ್ರಪ್ಪ, ರಾಹುಲ್ ಗಾಂಧಿ ಕಿತ್ತಾಕಿದ್ರು, 60-40 ಮಾಡಿದ್ರು, ನಾನೇನು ಮಾಡಲಿ? ಇವ್ರಿಗೂ ಹೊಸ ಹೆಸರುಗಳು ಬೇಕು. ಈಗ ಡಿ ಕೆ ಶಿವಕುಮಾರ್, ಡು ಯು ಥಿಂಕ್ 2023ರಲ್ಲಿ ಈಗಿನ 136 ಪ್ಲಸ್ ಸೋತಿರುವ 40-50 ಹೆಸರನ್ನು ತೆಗೆದುಕೊಂಡು ಟಿಕೆಟ್ ಕೊಟ್ಬಿಡ್ತಾರ ಡಿ ಕೆ ಶಿವಕುಮಾರ್ 28ಕ್ಕೆ ವಾಪಸ್ ಬರಬೇಕಿದ್ರೆ? ಹಂಗೆ ಮಾಡೋಕ್ಕಾಗತ್ತೆ. ಹಿ ಹ್ಯಾಸ್ ಟು ಕಟ್ ಸಮ್ ನೇಮ್, ಬ್ರಿಂಗ್ ಸಮ್ ನ್ಯೂ ನೇಮ್ಸ್. ಹೌದು, ನನಗನ್ಸುತ್ತೆ ಆ ಸಂಪುಟ ಪುನಾರಚನೆಯಿಂದ ಆ ಎಕ್ಸಸೈಸ್ ಎಕ್ಸ್ಪೆಕ್ಟೆಡೇ ಇತ್ತದು. ಅದನ್ನು ಮಾಡದೆ ನೀವು ಹೊಸ ಮುಖ್ಯಮಂತ್ರಿಯನ್ನು ತರುವ ಅನಿವಾರ್ಯತೆ, ಅವಶ್ಯಕತೆ ಏನಿತ್ತು? ಹೊಸ ಮುಖ್ಯಮಂತ್ರಿಯನ್ನು ತರ್ತಾ ಇದ್ದೀರಿ ಅಂತಂದರೆ ಸ್ವಲ್ಪ ಹೊಸ ನೀರನ್ನು ಹಳೆ ನೀರಿನ ಜೊತೆಗೆ ಸೇರಿಸಿ ಬಿಟ್ಟರೆ ತಾನೇ ಅದು ಸ್ವಚ್ಛ ಮಾಡ್ತಾ ಹೋಗುತ್ತೆ. ಕರೆಕ್ಟ್. ನನಗನ್ಸುತ್ತೆ ಆ ಪ್ರಯತ್ನ ನಿಶ್ಚಿತವಾಗಿ ನಡೆಯುತ್ತೆ. ಬಟ್ ಅವು ಹೊಸ ಹೆಸರುಗಳು ಯಾವುವು? ಅದು ಎಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಡಿಸ್ಕಸ್ಸೇ ಆಗದೆ ಇರುವಂಥ ಹೆಸರು ಲಾಟ್ರಿ ಹೊಡೆದು ಬಿಡಬಹುದು ಅನ್ನುವಂಥದ್ದು ಯಾವ್ದಾರು ಆಗುವ ಪಾಸಿಬಿಲಿಟಿ? ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಎಸ್, ಈಗ ನೀವು ಬಿ ಕೆ ಹರಿಪ್ರಸಾದರನ್ನ ಮಂತ್ರಿ ಮಾಡೋದಾದರೆ ಪ್ರಶ್ನೆ ಬರುತ್ತೆ, KPCC ಪ್ರೆಸಿಡೆಂಟ್ ಯಾಕೆ ಮಾಡಿದ್ರಿ ಅಂತ. ಹೌದು, ನಿಶ್ಚಿತವಾಗಿ ಬರುತ್ತೆ. ಇಲ್ಲಿ ತರ್ಕ ಏನು ಕೊಡ್ಲಾಗ್ತಾ ಇದೆ, ಬಿ ಕೆ ಹರಿಪ್ರಸಾದ್ ಫೈನಾನ್ಷಿಯಲಿ ಹೌ ಟು ರನ್ ದ ಆರ್ಗನೈಸೇಷನ್, ದಟ್ ಈಸ್ ಇದು ಆಲ್ ಟೈಮ್ ಕ್ವಶನ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ. ಹೌದು ಹೌದು. ಹಾಗಾಗಿ ಬಿ ಕೆ ಹರಿಪ್ರಸಾದ್ರನ್ನ ಸ್ಟ್ರೆಂಥನ್ ಮಾಡಿ ಮಂತ್ರಿ ಮಾಡಿ, ಇಲ್ಲಾರ ಅವ್ರು ಹೋಗಿ ಎಲ್ಲಿ ಮಂತ್ರಿಗಳ ಮನೆ ಬಾಗಿಲಿಗೆ ಹೋಗಿ ಇಲ್ಲ ಇದಕ್ಕೆ ಕೊಡಿ ಅದಕ್ಕೆ ಕೊಡಿ ಅಂತ ಕೇಳೋಕ್ಕಾಗತ್ತಾ ಅನ್ನೋ ತರ್ಕದಲ್ಲಿ ಬಿ ಕೆ ಹರಿಪ್ರಸಾದ್ರನ್ನ ಮಂತ್ರಿ ಮಾಡಿ ಅಂತ ಹೇಳಲಾಗ್ತಾ ಇದೆ. ಬಟ್ ಐ ಡೋಂಟ್ ಥಿಂಕ್ ಇವತ್ತಿನ ಸಂದರ್ಭದಲ್ಲಿ ಹೈಕಮಾಂಡ್ ಅದನ್ನು ಒಪ್ಪಿಕೊಳ್ಳುವ ಸಾಧ್ಯತೆಗಳು ತೀವ್ರ ಕಡಿಮೆ ಅಂತ ನನಗನ್ಸುತ್ತೆ. ಈಗ ಲಾಜಿಕ್ ಬದಲಾಗಿ ಏನು ಮಾಡುತ್ತೆ ಹೈಕಮಾಂಡ್, ದಟ್ ಈಸ್ ಡಿಫ್ರೆಂಟ್. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಸಾಧ್ಯತೆ ಕಡಿಮೆ. ಒಂದು ಕುತೂಹಲ ನೋಡಿ, ಇಂಥ ಸಂಪುಟ ಪುನಾರಚನೆಗಳನ್ನು ಪ್ರತಿ 2-2.5 ವರ್ಷಕ್ಕೊಮ್ಮೆ ನಾವು ನೋಡ್ತೀವಿ. ಅದು ಭಯಂಕರ ಚರ್ಚೆನೂ ಆಗತ್ತೆ. ವಾಟ್ ಈಸ್ ಇಂಪಾರ್ಟೆಂಟ್, ಏನು ಕುತೂಹಲ, ಜನಕ್ಕಿರುವ ಕುತೂಹಲ ಏನು? ಪತ್ರಕರ್ತರಿಗೆ ನಮ್ಗೆ ಬಿಡಿ, ಜನಕ್ಕಿರುವ ಕುತೂಹಲ ಏನು? ಎಷ್ಟು ಹಳೆಯ ಹೆಸರುಗಳನ್ನು ಕೈ ಬಿಡ್ತೀರಿ, ಎಷ್ಟು ಹೊಸ ಹೆಸರುಗಳನ್ನು ಯಾವ ಆಧಾರದ ಮೇಲೆ ಕಾಂಪಿಟೆಂಟ್ ಜನರನ್ನು ಒಳಗೆ ತರ್ತೀರಾ? ನಾನು ಮೊನ್ನೆ ನಿಮ್ಗೆ ಹೇಳಿದ್ದೆ, ಕೃಷ್ಣ ಬೈರೇಗೌಡರು ಮತ್ತು ಸುನಿಲ್ ಕುನ್ನಗೋಲು ರಾಹುಲ್ ಗಾಂಧಿ ಜೊತೆ ಒಂದು ಸಭೆ ಆಯಿತು ದಿಲ್ಲಿಯಲ್ಲಿ ಅಂತ. ಆ ಸಭೆಯ ಒಟ್ಟಾರೆ ಫಲಶ್ರುತಿ ಅಂದರೆ ಹೊಸ ಹೆಸರುಗಳನ್ನು ಒಳಗೆ ತನ್ನಿ ಅಂತ. ಈಗ ರಿಜ್ವಾನ್ ಅರ್ಷದ್ ಹೆಸರಿದೆ. ಓಕೆ, ಮುಸ್ಲಿಂ ಸಮುದಾಯದ ಪೈಕಿ ರಿಜ್ವಾನ್ ಅರ್ಷದ್ ಇಸ್ ಅ ನ್ಯೂ ನೇಮ್. ಸಂಘಟನೆಯಿಂದ ಬಂದಿರತಕ್ಕಂಥ ಹುಡುಗ, ಹೆಂಗಿದ್ದಾರೆ, ಅಪೀಲ್ ಮಾಡ್ತಾರೆ. ಎಸ್, ಅಂಥ ಹೆಸರುಗಳನ್ನು ತರಲಿಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಸಾಧ್ಯ ಆಗತ್ತಾ? ಅದು ಸಂಘಟನೆಯ ಆಧಾರ ಮೇಲಿಂದ ಬಂದಿರತಕ್ಕಂಥ ಹೆಸರುಗಳು. ಅನೇಕ ಬಾರಿ ಈಗ BJP ನಾವು BL ಸಂತೋಷ್ ನೋಡಿದ್ದೀವಿ, ಹೊಸ ಹೆಸರುಗಳನ್ನು ಟಕ್ ಅಂತ ಸರ್ಪ್ರೈಸ್ ಹೆಸರಲ್ಲಿ ತರ್ತಾರೆ, ಅಮಿತ್ ಶಾ ತರ್ತಾರೆ. ಬಟ್ ಕಾಂಗ್ರೆಸ್ನಲ್ಲಿ ಇವತ್ತಿನ ಸ್ಥಿತಿಯಲ್ಲಿ ಸುಮಾರು ನನಗನ್ಸುತ್ತೆ 1-1.5 ದಶಕದ ನಂತರ ಈ ಪ್ರಯೋಗ ನಡೀತಿರಬಹುದು. ಆ ಪ್ರಯೋಗದಲ್ಲಿ ಹೊರಗೆ ಹೋಗೋರು ಯಾರು, ಒಳಗಡೆ ಬರೋರು ಯಾರು, ಅದು ಇಂಪಾರ್ಟೆಂಟ್ ಕುತೂಹಲ. ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.